ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಇಂಡಿಯಾ ಅಂಡರ್-19 ವರ್ಸಸ್ ಸೌತ್ ಆಫ್ರಿಕಾ ಅಂಡರ್-19 ಥರ್ಡ್ ಮ್ಯಾಚ್ ಮುಗೀತು. ಈ ಮ್ಯಾಚನ್ನು ಇಂಡಿಯಾ ಅಂಡರ್-19 ಅವರು 233 ವಿನ್ ಆದರು. ಹಾಗೆ ಈ ಸೀರೀಸ್ನ 3-0 ವಿನ್ ಆದರು. ಬನ್ನಿ ನೋಡೋಣ ಮ್ಯಾಚ್ ಹೈಲೈಟ್ಸ್ ಏನು ಅಂತ. ಈ ಮ್ಯಾಚು ವೆಲ್ಲಿಂಗ್ಟನ್ ಪಾರ್ಕಲ್ಲಿ ನಡೀತು. ಸೌತ್ ಆಫ್ರಿಕಾ ಅಂಡರ್-19 ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು. ಸೊ ಬ್ಯಾಟಿಂಗ್ ಫಸ್ಟ್ ಬಂದ ಇಂಡಿಯಾದವರು 50 ಓವರ್ಗಳಲ್ಲಿ 393 ರನ್ ಹೊಡೆದು 7 ವಿಕೆಟ್ ಕಳ್ಕೊಂಡು. ಓಪನರ್ಸ್ ಆದ ಆರ್.ಎನ್. ಜಾರ್ಜ್ ಅವರು 118, 106 ಬಾಲಿಗೆ, ಹಾಗೆ ವೈಭವ್ ಸೂರ್ಯವಂಶಿ ಅವರು 74 ಬಾಲಿಗೆ 177 ರನ್ನು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಅವ್ರ ಕಡೆ ಸೌತ್ ಆಫ್ರಿಕಾ ಅಂಡರ್-19 ಕಡೆ ನಿತೋಡಿ ಸೋನಿ ಅನ್ನೋರು 3 ವಿಕೆಟ್ ತೊಗೊಂಡ್ರು. ಹಾಗೆ ಜೇಸನ್ ರೋವೆಲ್ಸ್ ಅನ್ನೋರು 2 ವಿಕೆಟ್ ತೊಗೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಸೌತ್ ಆಫ್ರಿಕಾ ಕೇವಲ 35 ಓವರ್ಗಳಲ್ಲಿ 160 ರನ್ಗೆ ಆಲ್ಔಟ್ ಆದರು. ಮಿಡ್ಲ್ ಆರ್ಡ್ರಲ್ಲಿ ಕೆಲವೊಂದು ಬ್ಯಾಟ್ಸ್ಮನ್ಗಳು ಒಂದು 40-30 ರನ್ ಹೊಡೆದು ಒಂದು ಉತ್ತಮ ಪ್ರತಿರೋಧ ತೋರಿದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಪ್ರತಿರೋಧ ಬಂದಿಲ್ಲ. ಹಾಗೆ ಬಾಲಿಂಗ್ನಲ್ಲಿ ಕಿಶನ್ ಕುಮಾರ್ ಸಿಂಗ್ ಅವರು 3 ವಿಕೆಟ್ ತೊಗೊಂಡ್ರು. ಮೊಹಮ್ಮದ್ ಎನಾನ್ ಅವರು 2 ವಿಕೆಟ್ ತೊಗೊಂಡ್ರು. ಹಾಗೆ ಸೂರ್ಯವಂಶಿ ಅವರು 1 ವಿಕೆಟ್ ತೊಗೊಂಡ್ರು. ಹಾಗೆ ಯಾರ್ಯಾರು ಇಂಡಿಯಾದ ಕಡೆ ಬಾಲಿಂಗ್ ಮಾಡಿದ್ರು ಎಲ್ಲರೂ ಒಂದೊಂದು ವಿಕೆಟ್ ತಲಾ 1 ವಿಕೆಟ್ ತೊಗೊಂಡಿದ್ರು. ಹಾಗೆ ಈ ಮ್ಯಾಚ್ ಹಾಗೂ ಮ್ಯಾಚ್ ದ ಸೀರೀಸ್ನ ವೈಭವ್ ಸೂರ್ಯವಂಶಿ ಅವರು ತೊಗೊಂಡ್ರು. ಅವ್ರು ಹೋದ ಮ್ಯಾಚಲ್ಲೂ ಕೂಡ ಒಳ್ಳೆಯ ಒಂದು ಸ್ಫೋಟಕ 50 ಹೊಡೆದಿದ್ರು. ಈ ಮ್ಯಾಚಲ್ಲಿ ಸೆಂಚುರಿ ಹೊಡೆದ್ರಿಂದ ಅವ್ರ ಕ್ಯಾಪ್ಟನ್ ಕೂಡ ಆಗಿದ್ದರು ಈ ಸೀರೀಸ್ನಲ್ಲಿ. ಈ ಸೀರೀಸ್ನ 3-0 ಕೂಡ ಗೆದ್ಕೊಂತು ಇಂಡಿಯಾ ಅಂತ ಹೇಳ್ಬೋದು. ಇನ್ನು ಆ್ಯಶಸ್ನ ಡೇ 4 5th ಟೆಸ್ಟ್ ಇವತ್ತು ಕಂಪ್ಲೀಟ್ ಆಯಿತು. ನಿನ್ನ 518 ರನ್ ಹೊಡೆದಿದ್ರು, 7 ವಿಕೆಟ್ ಕಳ್ಕೊಂಡು ಆಸ್ಟ್ರೇಲಿಯಾ. ಇವತ್ತು 567 ರನ್ನಿಗೆ ಆಲ್ಔಟ್ ಆದರು 133.5 ಓವರ್ಗಳಲ್ಲಿ. ಸ್ಮಿತ್ ಅವರು 138ಕ್ಕೆ ಔಟ್ ಆದರು. ಮಿಚೆಲ್ ಸ್ಟಾರ್ಕ್ ಅವರು 5 ರನ್ನು, ಬೋಲ್ಯಾಂಡ್ 0ಗೆ ಔಟ್ ಆದರು. ವೆಬ್ಸ್ಟಾರ್ ಅವರು ನಾಟ್ ಔಟ್ ಆದರು, 71 ರನ್ ಹೊಡೆದರು. ಇನ್ನು ಬ್ರ್ಯಾಡನ್ ಕೀಸ್ 3 ಹಾಗೂ ಜೋಶ್ ಟಾಂಗ್ ಅವರು 3 ವಿಕೆಟ್ ತೊಗೊಂಡ್ರು. ಸ್ಟೋಕ್ಸ್ 2 ವಿಕೆಟ್, ವಿಲ್ ಜಾಗ್ ಹಾಗೂ ಜೇಕಬ್ ಬೆಥಲ್ ತಲಾ 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ಅವರು 75 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 302 ರನ್ ಗಳಿಸಿದೆ ಅಂತ ಹೇಳ್ಬೋದು. ಹಾಗೆ 119 ರನ್ಗಳ ಲೀಡ್ ಕೂಡ ತೊಗೊಂಡಿದೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ 183 ರನ್ ಲೀಡ್ ತೊಗೊಂಡಿತ್ತು. ಸೊ ಅದರಿಂದ ಮೇಲೆ ಹೊಡೆದು 302 ರನ್ ಹೊಡೆದ್ರಿಂದ 119 ರನ್ ಲೀಡು ಇಂಗ್ಲೆಂಡ್ ಆಗಿದೆ. ಅವರಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಅಂದರೆ RCB ಪ್ಲೇಯರ್ ಆದ ಜೇಕಬ್ ಬೆಥೆಲ್ ಅವರು 232 ಬಾಲಿಗೆ 142 ರನ್ ಹೊಡೆದು ಇನ್ನು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಹಾಗೆ ಹ್ಯಾರಿ ಬ್ರೂಕ್ ಅವರು 42 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಇನ್ನು ಸ್ಕಾಟ್ ಬಾಲೆಂಡ್ 2, ವೆಬ್ಸ್ಟಾರ್ 3, ಹಾಗೆ ಮಿಚೆಲ್ ನೆಸ್ಸರ್ ಹಾಗೂ ಸ್ಟಾರ್ಕ್ ತಲಾ 1 ವಿಕೆಟ್ ಪಡ್ಕೊಂಡ್ರು. ಹಾಗೆ ಇವತ್ತು ಪರ್ತ್ ಸ್ಕಾಚರ್ ವರ್ಸಸ್ ಮೆಲ್ಬರ್ನ್ ರೆನಿಗೇಟ್ಸ್ 26ನೇ ಮ್ಯಾಚ್ ಪರ್ತ್ ಸ್ಟೇಡಿಯಮಲ್ಲಿ ನಡೀತು. ಮೆಲ್ಬರ್ನ್ ರೆನಿಗೇಟ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ ಪರ್ತ್ ಅವರು 19.2 ಓವರ್ಗಳಲ್ಲಿ 177 ರನ್ಗೆ ಆಲ್ಔಟ್ ಆದರು. ಇನ್ನು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದಂದರೆ ಆರ್.ಎನ್. ಹಾರ್ಡಿ ಅವರು 44 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಗುರಿಂದರ್ ಸಿಂಧು ಅವರು 4 ವಿಕೆಟ್ ತೊಗೊಂಡ್ರು. ಹಾಗೆ ಹಸನ್ ಖಾನ್ ಅವರು 2 ವಿಕೆಟ್ ತೊಗೊಂಡ್ರು. ಹಾಗೆ ಚೇಸಿಂಗ್ ಬೆನ್ನತ್ತಿದ ಮೆಲ್ಬರ್ನ್ ರೆನಿಗೇಟ್ಸ್ ಅವರು 20 ಓವರ್ಗಳಲ್ಲಿ 6 ವಿಕೆಟ್ ಕಳ್ಕೊಂಡು 130 ರನ್ ಹೊಡೆದು ಚೇಸಿಂಗ್ನ ಬೆನ್ನತ್ತಿ 4 ವಿಕೆಟ್ಗಳಿಂದ ಮೆಲ್ಬರ್ನ್ ರೆನಿಗೇಟ್ಸ್ ಅವರು ವಿನ್ ಆದರು ಅಂತ ಹೇಳ್ಬೋದು. ಇನ್ನು ಓಲಿ ಅವರು PK ಅವರು 30 ಬಾಲಿಗೆ 47 ರನ್ ಹೊಡೆದು ಮ್ಯಾಚ್ ಕೂಡ ತೊಗೊಂಡ್ರು. ಇನ್ನು ಆಸ್ಟನ್ ಟರ್ನರ್ ಕ್ಯಾಪ್ಟನ್ 1 ವಿಕೆಟ್ ತೊಗೊಂಡ್ರು. ಹಾಗೆ ಕೆಲ ಬಾಲರ್ಗಳು 1 ವಿಕೆಟ್ ಪರ ತೊಗೊಂಡ್ರು. ಈ ಮ್ಯಾಚ್ ಒಂಥರ ಕುತೂಹಲಕಾರಿಯಾಗಿತ್ತು ಅಂತ ಹೇಳ್ಬೋದು. ಲಾಸ್ಟ್ ಬಾಲ್ ಥ್ರಿಲ್ಲರ್ ಆಗಿತ್ತು. ಲೈಕ್ 2 ಓವರ್ಗಳಲ್ಲಿ ಮೆಲ್ಬರ್ನ್ಗೆ 21 ರನ್ ಬೇಕಿತ್ತು. 19ನೇ ಓವರ್ ಮಾಡಿದ ದೇವನ್ ಪೇಣೆ ಅವರು 11 ರನ್ ಕೊಟ್ಟರು. ಕೊನೆ ಓವರಲ್ಲಿ ಅವರಿಗೆ ಗೆಲ್ಲಲು 8 ರನ್ ಬೇಕಿತ್ತು ಕೊನೆ ಓವರಲ್ಲಿ. ಸೊ 5 ಬಾಲಿಗೆ 5 ಕೊನೆ ಓವರಲ್ಲಿ 10 ರನ್ ಬೇಕಿತ್ತು. ಅದರಲ್ಲಿ 5 ಬಾಲಲ್ಲಿ 8 ರನ್ ಹೊಡೆದಿದ್ರು ಮೆಲ್ಬರ್ನ್ ರೆನಿಗೇಟ್ಸು. ಲಾಸ್ಟ್ ಬಾಲಿಗೆ 2 ರನ್ ಬೇಕಿದ್ದಾಗ ಓಲಿಯರ್ PK ಅವರು 6 ಹೊಡೆದ್ರು. ಈ ಮ್ಯಾಚನ್ನು ಗೆದ್ಕೊಂಡ್ರು ಅಂತ ಹೇಳ್ಬೋದು. ಒಂದು ಅದ್ಭುತವಾದ ಮ್ಯಾಚ್ ಆಗಿದ್ದಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಿನ್ನೆ MI ಕೇಪ್ಟೌನ್ ವರ್ಸಸ್ ಜೋಬನ್ ಸೂಪರ್ ಕಿಂಗ್ಸ್ 15ನೇ ಮ್ಯಾಚ್ ಸೌತ್ ಆಫ್ರಿಕಾ T20 ನಡೀತು. ಈ ಮ್ಯಾಚ್ ಕೇಪ್ಟೌನಲ್ಲಿತ್ತು. ಎಂಬೈ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡಿದ್ರು. ಸೊ ಫಸ್ಟ್ ಬ್ಯಾಟಿಂಗ್ ಬಂದ ಜೋಬನ್ ಸೂಪರ್ ಕಿಂಗ್ಸ್ ಅವರು 12 ಓವರ್ಗಳಲ್ಲಿ 123 ರನ್ ಹೊಡೆದ್ರು, 7 ವಿಕೆಟ್ ಕಳ್ಕೊಂಡು. ಇನ್ನು ಡು ಪ್ಲೆಸಿಸ್ ಕ್ಯಾಪ್ಟನ್ ಅವರು 21 ಬಾಲಿಗೆ 44 ಹೊಡೆದ್ರು. ಮಳೆ ಬಂದ ಕಾರಣದಿಂದ ಈ ಮ್ಯಾಚ್ 12 ಓವರ್ಗೆ ಸೀಮಿತ ಮಾಡೋದಿತ್ತು. ಇನ್ನು ಬಾಲಿಂಗ್ನಲ್ಲಿ ಕೋಬ್ರಿನ್ ಬೋಶ್ ಅವರು 3 ವಿಕೆಟ್, ರಶೀದ್ ಖಾನ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ MI ಕ್ಯಾಪ್ಟನ್ ಅವರು 11.2 ಓವರ್ಗಳಲ್ಲಿ 128 ರನ್ ಹೊಡೆದ್ರು, 6 ವಿಕೆಟ್ ಕಳ್ಕೊಂಡು. ನಿಕೋಲಸ್ ಪೂರನ್ ಅವರು 33 ಹೊಡೆದ್ರು 15 ಬಾಲಿಗೆ. ಈ ಪರ್ಫಾರ್ಮೆನ್ಸ್ಗೆ ಅವರಿಗೆ ಮ್ಯಾಚ್ ಕೂಡ ಸಿಕ್ತು. ಹಾಗೆ ರೇಸನ್ ವೆನ್ ಡೇನ್ ಡ್ಯೂಸನ್ ಅವರು 24 ಬಾಲಿಗೆ 35 ರನ್ ಹೊಡೆದು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು. ಇನ್ನು ಬಾಲಿಂಗ್ನಲ್ಲಿ ನರೇಂದ್ರ ಬರ್ಗರ್ ಅವರು 2 ವಿಕೆಟ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು. ಹಾಗೆ ಇನ್ನು ಸೂಪರ್ ಸ್ಮ್ಯಾಶ್ ನ್ಯೂಜಿಲೆಂಡ್ T20 ಲೀಗಲ್ಲಿ ವೆಲ್ಲಿಂಗ್ಟನ್ ವರ್ಸಸ್ ಸೆಂಟ್ರಲ್ ಡಿಸ್ಟ್ರಿಕ್ಟ್ 12ನೇ ಮ್ಯಾಚ್ ಇತ್ತು. ಈ ಮ್ಯಾಚ್ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಂಡ್ರು. ಈ ಮ್ಯಾಚ್ ವೆಲ್ಲಿಂಗ್ಟನ್ನಲ್ಲಿ ನಡೀತಿತ್ತು.
ಸೆಂಟ್ರಲ್ ಡಿಸ್ಟ್ರಿಕ್ಟ್ ಅವರು 23 ಓವರ್ಗಳಲ್ಲಿ 197 ರನ್ ಹೊಡೆದು 3 ವಿಕೆಟ್ ಕಳ್ಕೊಂಡು. ಕ್ಲೆವರ್ ಅವರು ವಿಕೆಟ್ ಕೀಪರ್ 67, ಹಾಗೆ ಫಾಕ್ಸ್ ಕಾಫ್ಟ್ ಅವರು 44 ರನ್, ಹಾಗೆ ಟಾಮ್ ಬ್ರೂಸ್ ಕ್ಯಾಪ್ಟನ್ 55 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಕೆಲ ಬಾಲರ್ಗಳು ತಲಾ 1 ವಿಕೆಟ್ ತೊಗೊಂಡ್ರು. ಹಾಗೆ ವೆಲ್ಲಿಂಗ್ಟನ್ ಅವರು ಈ ಓವರ್ ಚೇಸಿಂಗ್ ಬೆನ್ನತ್ತಿದ 197 ರನ್ ಚೇಸಿಂಗ್ ಬೆನ್ನತ್ತಿ 198 ರನ್ ಚೇಸಿಂಗ್ ಬೆನ್ನತ್ತಿ ಕೇವಲ 195 ರನ್ ಹೊಡೆಯಲಷ್ಟೇ ಶಕ್ತರಾದರು, 7 ವಿಕೆಟ್ ಕಳ್ಕೊಂಡು. ಇನ್ನು ಬ್ಯಾಟಿಂಗ್ನಲ್ಲಿ ಟಾಮ್ ಬಂಡಲ್ ಕ್ಯಾಪ್ಟನ್ ವಿಕೆಟ್ ಕೀಪರ್ 63 ಹೊಡೆದ್ರು. ಮೊಹಮ್ಮದ್ ಅಬ್ಬಾಸ್ ಅವರು 46 ರನ್ ಹೊಡೆದ್ರು. ಕೊನೆಯದಾಗಿ ಲಾನ್ ವ್ಯಾನ್ ಬೇಕ್ ಅವರು 38 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಆಗುಸ್ಕೆ ಅವರು 2 ವಿಕೆಟ್, ಬ್ರೆಟ್ ರ್ಯಾಂಡಲ್ ಅವರು 2 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಉತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟಿದ್ದಕ್ಕಾಗಿ ಆಗಸ್ ಕ್ರೀವ್ ಅವರು 4 ಓವರಿಗೆ 22 ರನ್ ಕೊಟ್ಟು 2 ವಿಕೆಟ್ ತೊಗೊಂಡಿದ್ರು. ಅದಕ್ಕೋಸ್ಕರ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಲಾಸ್ಟ್ ಓವರಲ್ಲಿ 22 ರನ್ ಬೇಕಿತ್ತು. ಟೋಬಿ ಫಿನ್ಲಿ ಅವರು 20 ರನ್ ಬಿಟ್ಕೊಟ್ಟು ಈ ಮ್ಯಾಚ್ ಗೆಲ್ಲಲು ಸಹಾಯ ಮಾಡಿದ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿಯಾಗಿತ್ತು. ಧನ್ಯವಾದಗಳು.